ವಯಸ್ಸಲ್ಲಿ ಚಿಕ್ಕವರು ಆಗಿರ್ಬೋದು ಇಲ್ಲ ದೊಡ್ಡವರು ನನ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಅವರೊಂದು ನನಗೆ ತುಂಬಾ ಒಡನಾಟ, ತುಂಬಾ ಪ್ರೀತಿ ಅವರಂದ್ರೆ. ಯಾಕಂದ್ರೆ ಅಷ್ಟೊಂದು ಅವರೊಂದು ಒಳ್ಳೆ ಮನುಷ್ಯ, ಒಳ್ಳೆ ಗುಣ ಅವ್ರಿಗಿರೋದು. ಯಾಕಂದ್ರೆ ಎಲ್ರೂ ಬೆಳಿಬೇಕು, ಎಲ್ರೂ ನನ್ನ ಜೊತೆಲಿ ಚೆನ್ನಾಗಿರ್ಬೇಕಂತ. ಯಾಕಂದ್ರೆ ಇವಾಗಿರೋ ಜನರೇಷನ್ ಅಲ್ಲಿ ಯಾರಿಗೂ ಆ ಮನಸ್ಸು ಬರಲ್ಲ. ಆ ಮನಸ್ಸು ಬರೋದಂದ್ರೆ ನಮ್ಮ ಆಧಾರ್ ಮುರಳಿ ಅಂತ ನಿಜವಾಗ್ಲೂ ನಾನು ಗಂಟಾಘೋಷವಾಗಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಏನಕ್ಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವಲ್ಲಿ ಬಂದ ತಕ್ಷಣ ನೀವೆಲ್ಲ ಸೇರಿ ನಮ್ಮ ಆಧಾರ್ ಮುರಳಿ ಅವರು ಸೇರ್ಕೊಂಡು ಆ ಪುಟಾರಿ ಮಕ್ಕಳ ಹತ್ರ ನಮಗೆ ಒಂದು ಹೂ ಕೊಟ್ಟು ನಮಗೆ ರಿಸೀವ್ ಮಾಡ್ಕೊಂಡಿದ್ದಲ್ಲ, ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ನನಗೆ. ಹೇಳ್ಬೇಕಂದ್ರೆ ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅದೇ ರೀತಿ ಏನು ಕನಸಂದ್ರ ಗ್ರಾಮ ಎಮ್ಮೆನತ್ತ ಪಂಚಾಯತಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಏನು ನೀವೆಲ್ಲ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ಪ್ರತಿಯೊಬ್ರು ಈ ಕ್ರೀಡಾ ಅಭಿಮಾನಿಗಳು ಏನಿದ್ದಾರೆ ಇದೇ ರೀತಿ ಮಾಡ್ಕೋಬೇಕಂತ ನಿಜವಾಗ್ಲೂ ನಾನು ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಪ್ರತಿಯೊಂದು ಈ ಗ್ರಾಮಾಂತರ ಮಟ್ಟದಲ್ಲಿ ಈ ಕ್ರಿಕೆಟ್ ಟೂರ್ನಮೆಂಟ್ ಯಾಕೆ ಮಾಡ್ಬೇಕಂತಂದ್ರೆ, ಯಾಕಂದ್ರೆ ಇವಾಗ ಪಟ್ಟಣ ಪಂಚಾಯತಿಯಲ್ಲಿ ಪ್ರತಿಯೊಬ್ರು ಚೆನ್ನಾಗಿ ಆಡ್ತಾರೆ, ಪ್ರತಿಯೊಂದು ಪ್ರಾಕ್ಟೀಸ್ ಇರುತ್ತೆ ಅಂತ. ಆದ್ರೆ ಯಾರಿಗೇನ್ ಕಮ್ಮಿ ಇಲ್ಲ, ಪ್ರತಿಯೊಬ್ರು ಚೆನ್ನಾಗಿ ಆಡ್ತಾರೆ ಅಂತ. ಮೊನ್ನೆ ನಾವು ಏನು ಚಲಪಲ್ಲಿ ಹತ್ರ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ವಲ್ಲ, ಅವಾಗ ನೋಡಿದೆ ತುಂಬಾ ಇವಾಗ ಇಲ್ಲೆಲ್ಲ ಈ ಕ್ರೀಡಾ ಪ್ರೇಮಿಗಳು ಏನಿದೆ ನಿಜವಾಗ್ಲೂ ತುಂಬಾ ಉತ್ಸಾಹ ಆಗುತ್ತೆ. ಇಂಥವ್ರಿಗೆ ನಮ್ಮ ನಾಯಕರು ಯಾರೇ ಆಗ್ಲಿ ಒಂದು ಪ್ರೋತ್ಸಾಹ ನೀಡಿ ಈ ಕ್ರಿಕೆಟ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಪ್ರತಿಯೊಂದು ಕ್ರಿಕೆಟ್ ಎಲ್ಲ ಕಬಡ್ಡಿ ಆಗ್ಲಿ ವಾಲಿಬಾಲ್ ಆಗ್ಲಿ ಪ್ರತಿಯೊಂದು ಇದು ಮಾಡ್ಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ನಮ್ಮ ಆಧಾರ್ ಮುರಳಿ, ನಾನು ಅವ್ರನ್ನ ಸಾರು ಅಂತ ಕರಿತೇನೆ. ಯಾಕಂದ್ರೆ ವಯಸ್ಸಲ್ಲಿ ಚಿಕ್ಕವರು ಆಗಿರ್ಬೋದು ಇಲ್ಲ ದೊಡ್ಡವರು ನನ್ಗೆ ಗೊತ್ತಿಲ್ಲ. ನಿಜವಾಗ್ಲೂ ಅವರೊಂದು ನನಗೆ ತುಂಬಾ ಒಡನಾಟ, ತುಂಬಾ ಪ್ರೀತಿ ಅವರಂದ್ರೆ. ಯಾಕಂದ್ರೆ ಅಷ್ಟೊಂದು ಅವರೊಂದು ಒಳ್ಳೆ ಮನುಷ್ಯ, ಒಳ್ಳೆ ಗುಣ ಅವ್ರಿಗಿರೋದು. ಯಾಕಂದ್ರೆ ಎಲ್ರೂ ಬೆಳಿಬೇಕು, ಎಲ್ರೂ ನನ್ನ ಜೊತೆಲಿ ಚೆನ್ನಾಗಿರ್ಬೇಕಂತ. ಯಾಕಂದ್ರೆ ಇವಾಗಿರೋ ಜನರೇಷನ್ ಅಲ್ಲಿ ಯಾರಿಗೂ ಆ ಮನಸ್ಸು ಬರಲ್ಲ. ಆ ಮನಸ್ಸು ಬರೋದಂದ್ರೆ ನಮ್ಮ ಆಧಾರ್ ಮುರಳಿ ಅಂತ ನಿಜವಾಗ್ಲೂ ನಾನು ಗಂಟಾಘೋಷವಾಗಿ ಹೇಳ್ತೀನಿ. ಅವರು ಒಂದು ಸಮಾಜ ಸೇವಕರು. ಇವತ್ತೆಲ್ಲ ನಾನು ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಇದು ನೋಡ್ತಾ ಇದ್ದೆ, ನನಗೆ ತುಂಬಾ ಅಭಿಮಾನ ಅವರಂದ್ರೆ. ಅದೇ ರೀತಿ ಅವ್ರಿಗೆ ನೀವೆಲ್ಲ ನಮ್ಮ ಏನು ಕನಸಂದ್ರ ಗ್ರಾಮಸ್ಥರೆಲ್ಲ ಅವ್ರಿಗೆ ಸಾಥ್ ಕೊಟ್ಟು, ಯುವಕರೆಲ್ಲ ಸಾಥ್ ಕೊಟ್ಟು ಒಂದು ಆಧಾರ್ ಮುರಳಿ ಯುವಕರ ಬಲಗ ಅನ್ನೋದು ಮಾಡೋದು ತುಂಬಾ ಕಷ್ಟ ಇದೆ ಇವಾಗ. ಯಾಕಂದ್ರೆ ಒಬ್ರು ಮುಂದೆ ಹೋಗ್ತಾ ಇದ್ರೆ ಹಿಂದೆ ಏನೇನೋ ಮಾತು ಹೇಳ್ತಾರೆ. ಅಂತ ಟೈಮಲ್ಲಿ ಅವ್ರಿಗೆಲ್ಲ ನೀವು ಬೆನ್ನಿನ ಬಾಗಿಲು ನಿಂತಿದ್ದಲ್ಲ, ನಾನು ಫಸ್ಟ್ ನಿಮ್ಗೆಲ್ಲ ವಂದನೆಗಳು ಹೇಳ್ಬೇಕು, ನಿಜವಾಗ್ಲು ಅಂದ್ರೆ ನಮಸ್ಕಾರ ಹೇಳ್ಬೇಕು. ಸೊ ಅದೇ ರೀತಿ ಇವಾಗ ಯಾಕಂದ್ರೆ ಜಾಸ್ತಿ ಮಾತಾಡೋದು ಬೇಡ, ಆಡ್ಬೇಕು. ಮಳೆ ಬರೋ ತರ ಇದೆ, ಆ ದೇವ್ರ ಕೃಪೆಯಿಂದ ಮಳೆ ಬರಲ್ಲ, ಚೆನ್ನಾಗಿ ಆಡಿ ಎಲ್ರಿಗೂ ಮುಂದೆ ಏನದು ಇವಾಗ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತ ಏನ್ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ರು ಇವಾಗ ಸೋಲ್ತಾರ ಅನ್ಕೊಳ್ಳಿ, ಅವರು ಮುಂದೆ ಯಾಕೆ ಆಡ್ಬೇಕಂತ ಅವರು ಆ ಒಂದು ಪ್ರೋತ್ಸಾಹದಿಂದ ಹೋಗ್ಬೇಕು. ನಾವು ಸೋತಿದ್ದೀವಿ, ಇದು ಮಾಡಿದೀವಿ ಅಂತ ನೋಡ್ಕೊಡ್ಬಾರ್ದು ಯಾರಾಗ್ಲಿ. ಯಾವತ್ತು ಸೋಲೆ ಮುಂದಿನ ಗೆಲುವು, ನಮ್ಗೆ ಸೋಲೆ ಮುಂದಿನ ಗೆಲುವು ಅಂತ. ಮತ್ತೆ ಏನು ಈ ಕ್ರೀಡಾ ಅಭಿಮಾನಿಗಳು ಎಲ್ಲರೂ ಅಣ್ಣ ತಮ್ಮಂದಿರ್ತಾರ. ದಯವಿಟ್ಟು ಯಾವುದೇ ಗೊಂದಲಕ್ಕೆ ಅದಕ್ಕೆ ಯಾವುದೇ ಗೊಂದಲಕ್ಕೆ ಸೃಷ್ಟಿ ಮಾಡ್ತೀರಾ. ನೀವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಊರು ಕನಸಂದ್ರ ಗ್ರಾಮ, ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ಬರ್ಬೇಕಂತ ಯಾರೇ ಆಗಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆಟಗಳಂದ್ರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಏನು ನಮ್ಮ ಎಂಪೈರ್ ತೀರ್ಮಾನ ಏನಿಂತ ಅದನ್ನು ಎಂಪೈರ್ ತೀರ್ಮಾನ ಅಂತಿಮ ಅಂತ ಅದು ಇದು ಪಾಲನೆ ಮಾಡಿಕೊಂಡು ಪ್ರತಿಯೊಬ್ಬರು ಅನ್ನ ತಮ್ಮಂದಿರ ಏನಾದ್ರೂ ಒಬ್ರು ತಪ್ಪು ಮಾಡಿದ್ರೆ ಇಲ್ಲ ಅದು ಅಂತ ದೊಡ್ಡದಾಗಿ ಮಾಡ್ಕೊಂಡು ನಮ್ಗೆ ಯಾಕಂದ್ರೆ ಒಂದು ಒಳ್ಳೆ ಹೆಸರು ಬರ್ಬೇಕು. ಇವಾಗ ಇದು ಆಯೋಜನೆ ಮಾಡೋದಕ್ಕೆ ಸುಮಾರು ಜನ ಇದ್ದಾರೆ, ಸುಮಾರು ಜನ ಪ್ರೈಸ್ ಮನಿ ಎಲ್ಲ ಘೋಷಣೆ ಮಾಡಿದ್ದಾರೆ.
ಪ್ರತಿಯೊಬ್ಬರು, ಯಾಕಂದ್ರೆ ನಮ್ಮ ಯುವಕರು ಒಂದು ಆಟ ಆಡ್ಬೇಕು ಅಂತ ಅವ್ರಿಗೊಂದು ಆಸೆ ಇರುತ್ತೆ, ಅದರಿಂದ ಇಟ್ಟಿರ್ತಾರೆ. ಅದರಿಂದ ಸ್ವಲ್ಪ ಬಂಧುಗಳು ಮಾಡ್ಕೊಂಡಾದ್ರೆ ಅವ್ರಿಗೊಂಥರ ನೋವಾಗುತ್ತೆ, ಇನ್ನೊಂದ್ ಜನ ಮುಂದೆ ಬರಲ್ಲ. ಆ ಅವಕಾಶ ನಾವು ಯಾವತ್ತೂ ಅಂತ ಅವಕಾಶಗಳಿಗೆ ನಾವು ಕಾರಣ ಕೊಡಬಾರ್ದು ಅಂತ ಹೇಳ್ತಾ, ನಿಜವಾಗ್ಲು ಇಂಥ ಆಟಗಳು ಏನೇ ಆಡ್ತಾ ಇದ್ರು ನಮ್ಮ ಹರೀಶ್ ಗೌಡ್ರು, ಸಾರಿ ನಾನು ಹೇಳ್ಬೇಕಾಗಿತ್ತು ಮತ್ತೆ ನಮ್ಮ ಹರೀಶ್ ಗೌಡ್ರು, ನಮ್ಮ ಪ್ರಕಾಶ್ ಗೌಡ್ರು, ಕಿರಣ್, ಗಂಗಾಧರ, ನಮ್ಮ ಮೇಡಮ್ ಅವರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಇದಕ್ಕೆ ಅವರೆಲ್ಲ ತುಂಬಾ ಮುಂಚಿತವಾಗಿ ಬಂದು ಪ್ರತಿಯೊಂದು ಮಾಡೋಣ ಅಂತ ಅವ್ರಿಗೂ ಒಂದು ಕ್ರೀಡಾ ಪ್ರೇಮಿಯಿಂದ ತುಂಬಾ ಇಷ್ಟ ಇದೆ. ಇಷ್ಟು ಮಾತ್ರ ಹೇಳ್ತಾ, ನಮ್ಗೆ ಇಲ್ಲಿ ಬಂದು ಈ ಅವಕಾಶ ಮಾಡಿ ಕೊಟ್ಟಿರುವ ನಮ್ಮ ಸಾರ್ ಆಧಾರ್ ಮುರಳಿ ಅವರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತಾ, ಈ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ, ಎಲ್ಲ ಇಲ್ಲಿ ಇರೋ ಕ್ರೀಡಾ ಅಭಿಮಾನಿಗೆ ಎಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.